ಬ್ರ್ಯಾಟ್ ಇದು ಶಶಾಂಕ್ ಅವರು ನಿರ್ದೇಶನ ಮಾಡಿ ಡಾರ್ಲಿಂಗ್ ಕೃಷ್ಣ ಅವರು ಮೇನ್ ಲೀಡಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಸಿನಿಮಾ. ಆ್ಯಂಡ್ ಈ ಸಿನಿಮಾ ಅಕ್ಟೋಬರ್ 31ನೇ ತಾರೀಕು ರಿಲೀಸ್ ಆಗಿತ್ತು. ಸಿನಿಮಾನ ನೋಡಿದ್ದಾಯಿತು, ಹೇಳ್ತೀನಿ ನನಗೇನೇನು ಅನಿಸ್ತು ಅಂತ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸಬ್ರು ಬಂದಿದ್ದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ವಿಡಿಯೋ ಕಡೆ ಬರೋದಾದರೆ, ಈ ಸಿನಿಮಾದ ಒನ್ಲೈನ್ ಸ್ಟೋರಿ ಬಂದು, ಈ ಸಿನಿಮಾದ ಮುಖ್ಯ ಪಾತ್ರಧಾರಿ ಹೆಸರು ಕೃಷ್ಣ ಅಂತ. ಆ್ಯಂಡ್ ಅವರ ತಂದೆ ಒಬ್ಬ ಹಾನೆಸ್ಟ್ ಪೊಲೀಸ್ ಆಫೀಸರ್. ಬಟ್ ಅವರ ಮಗ ಹಾಗಲ್ಲ. ಟ್ರೇಲರ್ನಲ್ಲಿ ಹೇಳಿರೋ ರೀತಿಯೇ ಕಂಪ್ಲೀಟ್ ಬ್ರ್ಯಾಟ್. ಸೊ ಹೀಗಿರ್ಬೇಕಾದ್ರೆ ಅವ್ರ ತಂದೆ ತಾನು ಇಷ್ಟಪಟ್ಟ ಹಾಗೆ ಆತನ ಮಗನ ಬೆಳೆಸ್ತಾ ಇರ್ತಾರೆ. ಬಟ್ ಒಂದು ಇನ್ಸಿಡೆಂಟಿಂದ ತನ್ನ ಮಗನ ಗುರಿ ಆ್ಯಂಡ್ ಅವ್ನು ತಗೊಳ್ತಕ್ಕಂಥ ಡಿಸಿಷನ್ ಕಂಪ್ಲೀಟ್ ಚೇಂಜ್ ಆಗುತ್ತೆ. ಸೊ ಇದಾದಮೇಲೆ ಈ ಅಪ್ಪ ಮತ್ತು ಮಗನ ಕತೆ ಎಲ್ಲಿವರೆಗೂ ಹೋಗುತ್ತೆ, ಕೊನೆಗೆ ಇದು ಎಲ್ಲೋಗಿ ಮುಟ್ಟುತ್ತೆ, ಇದೇ ಈ ಸಿನಿಮಾದ ಒನ್ಲೈನ್ ಸ್ಟೋರಿ. ತುಂಬ ಹೇಳಿದ್ರೆ ಸಿನಿಮಾ ಸ್ಪಾಯ್ಲರ್ ಆಗ್ಬೋದು, ಯಾಕೆಂದರೆ ಸಿನಿಮಾದಲ್ಲಿ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರೋದ್ರಿಂದ ಸ್ಪಾಯ್ಲರ್ ಮಾಡೋದು ನನಗೆ ಇಷ್ಟ ಇಲ್ಲ. ಇನ್ನು ಈ ಸಿನಿಮಾದಲ್ಲಿ ನನಗೆ ವರ್ಕ್ ಆಗಿದೆ ಏನೇನಪ್ಪ ಅಂದರೆ, ಈ ಸಿನಿಮಾದ ರೈಟಿಂಗ್. ಇದೇ ಜನರ್ನಲ್ಲಿ ಬೇರೆ ಭಾಷೆಯಲ್ಲಿ ಬಂದಿದ್ದಂಥ ಒಂದು ಸಿನಿಮಾನ ನಾನು ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡಿದ್ದೆ. ಬಟ್ ಅವತ್ತು ನನಗೊಂದು ಫೀಲ್ ಆಗಿತ್ತು, ಈ ಸಿನಿಮಾದ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಿಸ್ ಮಾಡ್ಕೊಂಡಲ್ಲ ಅಂತ. ಬಟ್ ಈ ಸಿನಿಮಾ ನನಗೆ ಎಕ್ಸ್ಪೀರಿಯನ್ಸ್ ಕೊಡ್ತು, ಅದು ಈ ಸಿನಿಮಾದ ರೈಟಿಂಗಿಂದ ಮಾತ್ರ. ತುಂಬ ಚೆನ್ನಾಗಿತ್ತು ಈ ಸಿನಿಮಾದ ರೈಟಿಂಗ್. ಪರ್ಸ್ನಲಿ ಆ ಕ್ಯಾರೆಕ್ಟರ್ಸ್ನ ಬರ್ಕೊಂಡಿರೋ ರೀತಿಯೂ ತುಂಬ ಇಷ್ಟ ಆಯಿತು. ಅಲ್ಲಿ ಇಟ್ಟಿರ್ತಕ್ಕಂಥ ಕೆಲವೊಂದಷ್ಟು ಡೈಲಾಗ್ ಆಗಿರ್ಬೋದು, ದುಡ್ಡಿನ ಭೂತ, ಅವನ ಕಣ್ಣಲ್ಲಿ ನೋಡಿದಷ್ಟು ದುಡ್ಡಿನ ಆಸೆ ಬೇರೆ ಯಾರ ಕಣ್ಣಲ್ಲೂ ನಾನು ನೋಡಲಿಲ್ಲ ಆಗಿರ್ಬೋದು. ಈ ರೀತಿ ಆ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಬರ್ಕೊಂಡಿದ್ರು. ಆ್ಯಂಡ್ ಮೆಸೇಜ್, ಈ ಥರ ಸಿನಿಮಾಗಳಲ್ಲಿ ಮೆಸೇಜ್ನ ಕೊಡಬೇಕು, ಓಕೆ ಕೊಟ್ಟಿದ್ದೀವಿ, ಅದಾದಮೇಲೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ತಗೊಳ್ಳಿ ಅಂತ ಬರ್ಕೊಂಡಿರೋ ರೀತಿ, ಓಕೆ ಇದೆಲ್ಲ ತುಂಬ ಚೆನ್ನಾಗಿತ್ತು ಈ ಸಿನಿಮಾದ ರೈಟಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ಈ ಸಿನಿಮಾದ ಕನೆಕ್ಷನ್, ಸಾಕಷ್ಟು ಸಿನಿಮಾಗಳಲ್ಲಿ ಸಿನಿಮಾಗೂ ಮತ್ತು ಆಡಿಯನ್ಸ್ಗೂ ಕನೆಕ್ಷನ್ ಇರಲ್ಲ. ಅಂದರೆ ಸಿನಿಮಾ ಏನೋ ನಡೀತಾ ಇರುತ್ತೆ, ಓಕೆ ನಾವು ಕೂತಿರ್ತೀವಿ. ಸೊ ಈ ರೀತಿ ಸುಮಾರು ಸಿನಿಮಾಗಳಲ್ಲಿ ಆಗಿದೆ. ಬಟ್ ಈ ಸಿನಿಮಾ ಹಂಗಲ್ಲ. ಸಿನಿಮಾಗೆ ನೀವು ಕನೆಕ್ಟ್ ಆಗಿರ್ತೀರ. ಯಾವ ರೀತಿ ಅಂದರೆ, ಸಿನಿಮಾದಲ್ಲಿ ಖುಷಿ ಇದ್ದಾಗ ನಿಮಗೂ ಕೂಡ ಖುಷಿ ಆಗುತ್ತೆ, ಸಿನಿಮಾದಲ್ಲಿ ನೋವಾದಾಗ ನಿಮಗೂ ಕೂಡ ನೋವಾಗುತ್ತೆ. ಈ ಒಂದು ಕನೆಕ್ಷನ್ನೇ ಸಿನಿಮಾಗೆ ಬಿಗ್ಗೆಸ್ಟ್ ಪಾಸಿಟಿವ್ ಅಂತ ಅನ್ಬೋದು. ಆ್ಯಂಡ್ ಈ ಕನೆಕ್ಷನ್ ಆಗಬೇಕು ಅಂದರೆ ಪ್ರಾಪರ್ ರೈಟಿಂಗ್ ಇರಬೇಕು, ಅದು ಈ ಸಿನಿಮಾದಲ್ಲಿ ಇದೆ. ಆ್ಯಂಡ್ ಇದ್ರ ಬಗ್ಗೆ ಮುಂದೆನೂ ಮಾತಾಡ್ತೀನಿ. ಆ್ಯಂಡ್ ಈ ಸಿನಿಮಾದ ಮ್ಯೂಸಿಕ್ ತುಂಬ ಡೀಸೆಂಟಾಗಿತ್ತು, ಸಾಂಗ್ಗಳೆಲ್ಲ ತುಂಬ ಚೆನ್ನಾಗಿದ್ವು. ಬಟ್ ಅದ್ರ ಬಗ್ಗೆ ಜಾಸ್ತಿ ಏನು ಹೇಳೋದು ಬೇಡ. ಇನ್ನು ನೆಕ್ಸ್ಟ್ ಕಾಮಿಡಿ. ಈ ಸಿನಿಮಾದಲ್ಲಿ ಕಾಮಿಡಿ ತುಂಬ ಕಡಿಮೆ ಇರೋದು, ಆದರೂ ಇದ್ದಂತಹ ಕಾಮಿಡಿ ತುಂಬ ಚೆನ್ನಾಗಿ ವರ್ಕ್ ಆದವು. ಅದು ಫಸ್ಟ್ ಹಾಫ್ನಲ್ಲಿ ಓಕೆ, ಬಟ್ ಸೆಕೆಂಡ್ ಹಾಫ್ನಲ್ಲಿ ಆ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಏನಿದೆ ಅದು ತುಂಬ ಚೆನ್ನಾಗಿ ವರ್ಕ್ ಆಯಿತು. ಥಿಯೇಟ್ರಲ್ಲಿ ಒಳ್ಳೆ ಕಿಕ್ ಕೊಡ್ತು ಅಂತ ಹೇಳ್ಬೋದು. ಇನ್ನು ಅದನ್ನು ಬಿಟ್ಟರೆ ಸ್ಕ್ರೀನ್ ಪ್ಲೇ. ಈ ಸಿನಿಮಾದ ಸ್ಕ್ರೀನ್ ಪ್ಲೇ ತುಂಬ ಟೈಟ್ ಆಗಿರೋದ್ರಿಂದ ಸಿನಿಮಾ ನಿಮಗೆಲ್ಲೂ ಬೋರ್ ಫೀಲ್ ಆಗಲ್ಲ, ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡುತ್ತೆ. ಸ್ಟಾರ್ಟಿಂಗ್ ಸಿನಿಮಾ ನೋಡೋದಕ್ಕೆ ಕುತ್ಕೊಂಡ್ರೆ ಆ ಸಿನಿಮಾ ಮುಗಿಯೋವರೆಗೂ ನಿಮ್ಮನ್ನ ಆ ಕಡೆ ಈ ಕಡೆ ಬಿಟ್ಕೊಡೋದಿಲ್ಲ. ಕೆಲವೊಂದು ಕಡೆ ಆಚೆ ಈಚೆ ಆಗ್ಬೋದು, ಬಟ್ ಗ್ರಾಫ್ ಮಾತ್ರ ಎಲ್ಲೂ ಕಡಿಮೆ ಆಗಲ್ಲ. ಇದಿಷ್ಟು ವರ್ಕ್ ಆದವು ಅನ್ನೋದಾದರೆ, ಈ ಸಿನಿಮಾದಲ್ಲಿ ನನಗೇನೇನು ವರ್ಕ್ ಆಗಿಲ್ಲ ಅನ್ನೋದಾದರೆ, ತುಂಬ ಹೆಚ್ಚಿಗೆ ಏನೂ ಇರಲಿಲ್ಲ. ಬಟ್ ಒಂದು ನನಗೇನು ಅನಿಸ್ತು ಅಂದರೆ, ಅದು ಪರ್ಸ್ನಲಿ ಬೇರೆಯವ್ರ ಪರ್ಸ್ಪೆಕ್ಟಿವ್ ನನಗೆ ಗೊತ್ತಿಲ್ಲ. ಬಟ್ ಪ್ರೀ ಇಂಟರ್ವಲ್ನಲ್ಲಿ ಬಂದಂತಹ ಒಂದು ಸಿಚುವೇಶನ್ ಇದೆ, ಅಲ್ಲಿ ಒಂದು ಸಿಚುವೇಶನ್ ಆಲ್ರೆಡಿ ನಡೆದೋಗಿದೆ, ಅದರಿಂದ ಒಂದು ಲಾಸ್ ಕೂಡ ಆಗಿದೆ, ಅದು ಒಂದು ಹ್ಯೂಜ್ ಅಂತ ಅನ್ಬೋದು. ಸೊ ಹೀಗಿರ್ಬೇಕಾದ್ರೆ ಅಲ್ಲೇನಾಗಿದೆ ಅಂದರೆ, ಸೀಕ್ವೆನ್ಸ್ನಿಂದ ಬಂದಿರತಕ್ಕಂಥ ಸಿಚುವೇಶನ್ನ ತುಂಬ ಈಸಿಯಾಗಿ ಬರ್ಕೊಬಿಟ್ಟಿದ್ದಾರೆ. ಸೊ ಅದನ್ನು ಸ್ವಲ್ಪ ಡೀಪಾಗಿ ಬರ್ಕೊಂಡಿದ್ದರೆ ತುಂಬ ಚೆನ್ನಾಗಿರ್ತಿತ್ತು. ಯಾಕೆಂದರೆ ಸಿನಿಮಾಗೆ ಕನೆಕ್ಷನ್ ಆಗಿರೋದ್ರಿಂದ ಅದು ಒಳ್ಳೆ ಫೀಲ್ ಕೊಡ್ತಾಯಿತ್ತು. ಯಾಕೆಂದರೆ ಅಲ್ಲೊಂದು ಲಾಸ್ ಆಗಿದೆ. ಸೊ ಅದರ ಟ್ರೀಟ್ಮೆಂಟ್ ಇನ್ನೂ ಸ್ವಲ್ಪ ಡೀಪಾಗಿ ಬರ್ಕೊಂಡಿದ್ದರೆ ತುಂಬ ಚೆನ್ನಾಗಿರ್ತಿತ್ತು. ಆ್ಯಂಡ್ ಈ ಸಿನಿಮಾದಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ಸ್ ಏನಿದೆ ಅದು ರೈಟಿಂಗ್ ಗುಡ್ ಅಂತ ಅನ್ಬೋದು. ಬಟ್ ಇನ್ನೂ ಡೀಪಾಗಿ ಬರೆದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಅದು ಈ ಸಿನಿಮಾಗೆ ನೆಗೆಟಿವ್ ಅಂತ ಹೇಳೋದಕ್ಕಾಗಲ್ಲ. ಈ ಸಿನಿಮಾಗೆ ಮೇಜರ್ ನೆಗೆಟಿವ್ಸ್ ಅಂತ ಏನೂ ಇಲ್ಲ, ಇದು ನನ್ನ ಒಪಿನಿಯನ್ ಅಷ್ಟೇ. ಸೊ ಇದಿಷ್ಟು ನನ್ನ ರಿವ್ಯೂ ಆಗಿತ್ತು. ಟೋಟಲಾಗಿ ಹೇಳ್ಬೇಕಂದ್ರೆ ಇದೊಂದು ಒಳ್ಳೆ ಸಿನಿಮಾ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ವಾಸ್ ಗುಡ್. ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಸಿನಿಮಾದಲ್ಲಿ. ರಿವ್ಯೂ ಏನಾದರೂ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮಾರಿಗಲ್ಲು ವೆಬ್ ಸೀರೀಸ್ ನೋಡಿ ಮುಗಿಸಿದ್ದೀನಿ. ಅದರ ರಿವ್ಯೂ ಜೊತೆ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.